ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಭಟ್ಕಳದ ಮಣ್ಕುಳಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸಭೆ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಹೆಗಡೆ, ಸನಾತನ ಧರ್ಮದಲ್ಲಿ ಹೆಣ್ಣು ತಾಯಿ ಸ್ಥಾನದಿಂದ ಹಿಡಿದು ಒಬ್ಬ ವ್ಯಕ್ತಿಯ ಎಲ್ಲಾ ಸ್ತರದಲ್ಲಿ ಅವಶ್ಯಕ ಪಾತ್ರ ವಹಿಸುತ್ತಾಳೆ. ಸಮಾಜದಲ್ಲಿ ಬದಲಾವಣೆ ತರುವ ಕೆಲಸ ಮಹಿಳೆಯಿಂದ ಮಾತ್ರ ಸಾಧ್ಯ. ಮನೆಯಲ್ಲಿ ಮಹಿಳೆಯು ಸುಸಂಸ್ಕೃತೆಯಾಗಿದ್ದರೆ ಮನೆ ಬೆಳಗುತ್ತದೆ. ಅದೇ ರೀತಿ ಒಂದು ಪಕ್ಷಕ್ಕಾಗಿ ಮಹಿಳೆ ದುಡಿದರೆ ಪಕ್ಷ ಬೆಳೆಯುತ್ತದೆ ಎಂದು ಹೇಳಿದರು. ಪ್ರಚಾರದ ಒಂದು ವೈಖರಿಯನ್ನು ನಾವು ಗಮನಿಸಿರಬಹುದು, ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೀವು ಗಮನಿಸಿರಬಹುದು. ಇದನ್ನು ನಾವು ನೋಡಬೇಕು. ಅವ್ರು ಯಾವ ಥರ ಮತ್ತೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಗ್ಯಾರಂಟಿಯನ್ನೇ ಇಟ್ಕೊಂಡು ಅವರು ಮಹಿಳೆಯರನ್ನ ಫೋಕಸ್ ಮಾಡ್ತಾ ಇದ್ದಾರೆ. ನನ್ನ ವಿನಂತಿ ಇದೆ, ನಾವು ಆ ಗ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಮ್ಮ ಹತ್ರ ಮೋದಿಯವ್ರ ಗ್ಯಾರಂಟಿ ಇದೆ, ನಮ್ಮ ಕಣ್ಣು ಮುಂದೆ ಮೋದಿಜಿಯವರು ಕೊಟ್ಟಂತ ಗ್ಯಾರಂಟಿ ಇದೆ. ಮೋದಿಯವರು ಏನು ಗ್ಯಾರಂಟಿ ಹೇಳಿದಾರೆ ಆ ಗ್ಯಾರಂಟಿಯನ್ನು ಇಟ್ಕೊಂಡೇ ನಾವು ಹೋಗೋಣ. ನಾವು ಆ ಕಾಂಗ್ರೆಸ್ನವ್ರು ಕೊಟ್ಟಂತ ಸುಳ್ಳು ಗ್ಯಾರಂಟಿಯನ್ನು ನಾವು ತಲೆಗೆ ಹಾಕೊಳ್ಳೋದು ಬೇಡ. ಇದನ್ನು ನಾವು ಇಟ್ಕೊಂಡು ಮೋದಿಜಿಯವರ ಗ್ಯಾರಂಟಿಯನ್ನೇ ನಾವು ಕಣ್ಮುಂದೆ ಇಟ್ಕೊಂಡು ನಾವು ಓಟನ್ನ ಕೇಳಿ ಹೋಗಬೇಕಾಗಿದೆ. ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಕಳೆದ 8 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಎಷ್ಟು ಹಿಂದೂ ಕಾರ್ಯಕರ್ತರ ಕೊಲೆ ಆಗಿರೋದು ನೀವು ಗಮನಿಸಿರಬಹುದು. ಅದೇ ಹಿಂದೂ ಕಾರ್ಯಕರ್ತರ ಏನು ಕೊಲೆ ಆಗಿದೆ, ಆ ತಾಯಿಯನ್ನು ಒಮ್ಮೆ ನಾವು ಮನಸ್ಸಿಗೆ ತಂದುಕೊಳ್ಳೋಣ. ಆ ತಾಯಿಯನ್ನು ಒಂದು ಮನಸ್ಸಿಗೆ ತಂದುಕೊಳ್ಳೋಣ. ಅದೇ ಕಾರ್ಯ ನಮ್ಮ ಮನೆಯ ಮಕ್ಕಳಿಗಾದ್ರೆ, ಅದೇ ಕೆಲಸ ನಮ್ಮ ಮಕ್ಕಳಿಗಾದ್ರೆ, ನಮ್ಮ ಕಾಲಘಟ್ಟದಲ್ಲಿ ಬಂದ್ರೆ ಪರಿಸ್ಥಿತಿ ಏನಾಗಬಹುದು ಅಂತ ಮುಂದೆ ಆಲೋಚನೆ ಮಾಡೋಣ. ಬಳಿಕ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಭಟ್ಕಳದಂತಹ ತಾಲೂಕಿನಲ್ಲಿ ಮಹಿಳಾ ಮೋರ್ಚಾದಲ್ಲಿ ಕಾರ್ಯಕಾರಿಣಿ ಸಭೆ ನಡೆದಿರುವುದು ಸಂತಸ. ನಮ್ಮ ದೇಶ ಮುನ್ನಡೆಸುವವರ ಜೊತೆಗೆ ಎಲ್ಲರೂ ದುಡಿಯಬೇಕು, ಕೆಲಸ ಮಾಡಬೇಕು ಎಂಬ ಆಶಯ ನಮ್ಮ ಮೋದಿಯವರದ್ದು. ಬಿಜೆಪಿ ಪಕ್ಷದ ಶಾಲು ಧರಿಸಿದರೆ ನಮ್ಮಲ್ಲಿ ಧೈರ್ಯ ಹೆಚ್ಚಾಗಲಿದೆ. ಸಭೆಯಲ್ಲಿದ್ದ ಮಹಿಳೆಯರು ನಿಮ್ಮ ಬೂತ್ನ ಮಹಿಳೆಯರನ್ನ ಪಕ್ಷದ ಸಿದ್ಧಾಂತದೊಳಗೆ ಸೇರಿಸಿಕೊಳ್ಳಬೇಕು. 33% ಮೀಸಲಾತಿಯನ್ನ ಮೋದಿಯವರು ನೀಡಿದ್ದಾರೆ. ಇದರಿಂದಲೇ ತಿಳಿಯುತ್ತದೆ ಬಿಜೆಪಿ ಪಕ್ಷ ಮಹಿಳೆಯರಿಗೆ ಎಷ್ಟು ಗೌರವ ನೀಡುತ್ತೆ ಎಂದು ಹೇಳಿದರು. ಯಾರೊಬ್ಬ ನಾಯಕನಿದ್ರೆ ಆ ಹಾರ್ಟಲ್ಲೂ ನೀವು ಇರ್ತೀರಿ ಅಂತ. ರೂಪಾಲಿ ನಾಯಕನಿಂದ ಎಲ್ಲ ಮುಖ ಎಲ್ಲಿ ಹೋದ್ರು ಗುರುತ ಮಾಡ್ತಾರೆ. ಯಾಕಂದ್ರೆ ನೀವೆಲ್ಲರೂ ಇಲ್ಲಿದ್ದವರು, ಇಲ್ಲಿ ನಾವು ಇಟ್ಕೊಂಡಿದ್ದೇವೆ ನಿಮ್ಮನ್ನ. ಅದಕ್ಕೆ ನಮ್ಮವರು ಕೆಲಸ ಮಾಡೋದು ಅಂತ ನಿಮ್ಮನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ನೀವು ಎಲ್ಲಿ ಹೋದ್ರು ನಾವು ಗುರುತ ಮಾಡ್ತೇವೆ. ಆ ಒಂದು ಪರಿಸ್ಥಿತಿ ನೀವು ಅದನ್ನು ಮಾಡ್ಕೊಂಡಿದ್ದೀವಿ. ಹೆಚ್ಚಿನದಾಗಿ ಪುರುಷರು ಎಲ್ಲಿ ಒಳಗಡೆ ಹೋಗುದಿಲ್ಲ ಮನೆಯೊಳಗೆ. ಮಹಿಳೆಯರು ನೇರವಾಗಿ ಒಂದು ನೀರು ಕೇಳ್ತಾರೆ, ಸಕ್ಕರೆ ಕೇಳ್ತಾರೆ, ಬೇಡಮ್ಮ ನನ್ನ ಹಲಸಿನ ಕುಂಕುಮ ಅದು ಒಳಗಡೆ ಕರ್ಕೊಂಡು ಹೋಗ್ತಾರೆ ಮನೆಗೆ ಹೋದಾಗ. ಹೌದಲ್ಲ? ಈ ಒಂದು ಹಲಸಿನ ಕುಂಕುಮ ಹೋದಾಗ ನಾವು ನೇರವಾಗಿ ಅವರ ಕಿಚನ್ ರೂಮಿಗೆ ಹೋಗ್ಬಿಡ್ತೀವಿ. ಅಲ್ಲಿ ನಮ್ಮ ಮಹಿಳೆಯರ ಮಾತುಕತೆ, ಮಹಿಳೆಯರು ಒಂದ್ಸಲ ಮನಸ್ಸಿಗೆ ತಗೊಂಡಿದ್ದೆ ಆದ್ರೆ ವಿಚಾರಗಳನ್ನ ಅದನ್ನು ಮಾಡೇ ತೀರಿಸ್ತಾರೆ. ಹಾಗೆ ನಮ್ಮ ಒಂದು ಬಿಜೆಪಿಯ ತತ್ವ ಸಿದ್ಧಾಂತ ಅಡಿಯಲ್ಲಿ ಬರುವಂತ ಅನೇಕ ವಿಚಾರಧಾರೆಗಳನ್ನ, ಮೋದಿಜಿಯವರು ಕೊಟ್ಟಂತ ಅನೇಕ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಅದನ್ನ ಅಲ್ಲಿ ಹೋಗಿ ಕೆಲಸ ಮಾಡುವಂತದ್ದು ಆಗಬೇಕು. ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಮೋರ್ಚಾದಿಂದ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಿವಾನಿ ಶಾಂತರಾಮ ಮಾತನಾಡಿ, ನನಗೆ ಈ ಹುದ್ದೆಯನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದು ಶ್ರದ್ಧೆಯಿಂದ ಪಕ್ಷದ ಕೆಲಸ ಮಾಡಲಿದ್ದೇನೆ. ಶಾಸಕರು, ಸಂಸದರು ಅಥವಾ ಇನ್ಯಾವುದೋ ಹುದ್ದೆಗೆ ಕೆಲಸ ಮಾಡದೆ ಸಂಘಟನಾತ್ಮಕ ಜವಾಬ್ದಾರಿಯನ್ನ ಅರಿಯಲು ಅವಕಾಶ ಸಿಕ್ಕಿದೆ ಎಂದು ಹೇಳಿದರು. ಈ ವೇಳೆ ವೇದಿಕೆಯಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾಜಿ, ಭಟ್ಕಳ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸುಜಾತಾ ಬಾಂದೇಕರ್, ಲೋಕಸಭಾ ಸಂಚಾಲಕ ಗೋವಿಂದ ನಾಯ್ಕ್, ಭಟ್ಕಳ ಬಿಜೆಪಿ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್, ರಾಜ್ಯ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್, ನಿಕಟಪೂರ್ವ ತಾಲೂಕು ಬಿಜೆಪಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.